ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ದಿಢೀರಿಗೆ ಚಕ್ಲಿ ಮಾಡಿ ತೋರಿಸ್ತೀನಿ ರೀ. ಆ ಚಕ್ಲಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ನಾನು 2 ಕಪ್ ನೀರು ಹಾಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳನ್ನ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ನಾನು ಈ ಕಪ್ಪಲೆ 2 ಕಪ್ ನೀರು ಹಾಕೋತೀನಿ ರೀ. 1 ಕಪ್ಪು 2 ಕಪ್. ಈಗ ಇದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ರೀ. ಇದು ನೀರು ಬಿಸಿಯಾಗಿ ತುಪ್ಪ ಕರಗಬೇಕು ರೀ. ಈಗ ಹೆಂಗಿದ್ರು ನಾಗರಮಸಿ ಹಬ್ಬ ಹತ್ರ ಬಂತು. ನೀವು ವೆರೈಟಿ ಮಾಡ್ತಿರ್ತೀರಿ ನಾಗರಮಸಿ ಹಬ್ಬಕ್ಕೆ. ನಾನು ಈಗಿಂದ ಮಾಡಿ ತೋರಿಸಿದ್ರಾಯ್ತು ಅಂತ ಒಂದೊಂದೇ ಮಾಡಾಕತ್ತೀನಿ ರೀ. ಮೊನ್ನೆ ನಾನು ಸಾಂಪ್ರದಾಯಿಕವಾಗಿ ಮಾಡುವಂಥ ಚಕ್ಲಿ ಮಾಡಿ ತೋರಿಸಿನಿ ರೀ. ಇವತ್ತು ರವೆ ಚಕ್ಲಿ ಮಾಡ್ತೀನಿ. ಮೊನ್ನೆ ಉಂಡಿ ಮಾಡಿ ತೋರಿಸಿನಿ. ದಿನ ಒಂದೊಂದು ವೆರೈಟಿ ಮಾಡ್ತಾ ಇದ್ದೆ, ನಿಮಗೂ ಮಾಡಿ ತೋರಿಸಿದ್ರೈತಂತೆ ಮಾಡಾಕತ್ತೀನಿ. ನೀವು ಹಬ್ಬಕ್ಕೆ ಈ ರೀತಿ ನೋಡ್ಕೊಂಡು ಮಾಡ್ಕೋಬೋದು ರೀ. ಈಗ ನೀರು ಕಾಯ್ದಾವ್ರಿ. ನಾನು ಈಗ ಇದಕ್ಕೆ 1 ಕಪ್ ಚಿರಟ್ ರವೆ ತೊಗೊಂಡಿನಿ, ಅವು ಹಾಕೋತೀನಿ. ನೀವು ಯಾವ ರವೆ ಅಂತ ಕೇಳ್ತಿರ್ತೀರಿ. ನೀವು ಚಿರಟ್ ರವೆ ಆದರೂ ತೊಗೋಬೋದು, ನಾರ್ಮಲ್ ಉಂಡಿ ರವೆ ಆದರೂ ತೊಗೋಬೋದು ರೀ. ನಾನೀಗ ಚಿರಟ್ ರವೆ ತೊಗೊಂಡಿನಿ ನೋಡ್ರಿ. ನಾನು ಒಂದು ಸ್ವಲ್ಪ ತುಪ್ಪ ಹಾಕೊಂಡಿನಿ. ನೀವು ಬೇಕಾದ್ರೆ ತುಪ್ಪ ಇಲ್ಲದ್ರೆ ಎಣ್ಣೆ ಕೂಡ ಹಾಕೋಬೋದು ರೀ. ಈಗ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ತಾ ಹಾಕೋಬೇಕ್ರಿ. ಇದೇನು ಗಂಟೆ ಆಯ್ತಂತೇನು ಭಯ ಪಡಬೇಡ್ರಿ. ಇದು ನಾವು ಕೈಲೇ ಚಲೋ ಹೊತ್ತಿಗೆ ನಾದ್ಕೋತೀವಲ್ಲ ಅವಾಗ ಸರಿ ಹೋಗ್ತೈತ್ರಿ. 1 ಕಪ್ ರವಕ್ಕೆ 2 ಕಪ್ ನೀರು ಹಾಕೊಂಡಿ ನೋಡ್ರಿ. ಯಾವ ಕಪ್ಲೆ ನೀರು ತೊಗೊಂಡಿದ್ನಲ್ಲ ಅದೇ ಕಪ್ಪಲೆ 1 ಕಪ್ ರವೆ ಹಾಕೊಂಡಿ ನೋಡ್ರಿ. 2 ಕಪ್ ನೀರು 1 ಕಪ್ ರವೆ ರೀ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ರವೆ ಇರ್ತೈತಲ್ರಿ, ನೀರು ಜಾಸ್ತಿ ಹಿಡಿತೈತಿ. 1 ಕಪ್ ರವಕ್ಕೆ 2 ಕಪ್ ನೀರು ಹಾಕೊಂಡಿನಿ. ಈ ಹದ ಬಂದೈತಿ ನೋಡ್ರಿ. ನಾನು ಸುಮಾರು ನಮ್ನಿ ಚಕ್ಲಿಗಳು ಮಾಡಿ ತೋರಿಸಿನಿ ರೀ. ಮೊನ್ನೆ ಮಾಡಿರೋದು ಅಕ್ಕಿ ತೊಳೆದು ಹಾಕಿ ಹುರಿದು ಮಾಡೀನಿ. ನೀವು ಹಂಗಾದ್ರೂ ಮಾಡ್ಕೋಬೋದು, ಲೆಂದಿ ಪ್ರೊಸೆಸ್ ಆಗುತ್ತೆ. ಇದು ತುಂಬ ಈಸಿ ಮಾಡುವಂಥ ಚಕ್ಲಿ ರೀ. ನಿಮಗೆ ಯಾವರೇ ಬೇರೆ ಚಕ್ಲಿಗಳು ಗೊತ್ತಿದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ. ಈಗ ಇದು ದಿಢೀರಾಗೆ ಮಾಡುವಂಥ ಚಕ್ಲಿ ರೀ. 1 ಕಪ್ ರವೆ 2 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಬೇಗನೆ ಚಕ್ಲಿ ಮಾಡ್ಕೊಂಡ್ಬಿಡ್ಬೋದು ರೀ. ಹಾಗಾಗಿ ನಾನು ಈ ರೀತಿ ಚಕ್ಲಿ ಮಾಡಾಕತ್ತೀನಿ. ನೀವು ಹೆಂಗೆ ಮಾಡೋದು ಚಕ್ಲಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದು ಸ್ವಲ್ಪ ತಣ್ಣಗಾಗ್ಬೇಕು ರೀ. ತಣ್ಣಗಂದ್ರೆ ಪೂರ್ತಿ ತಣ್ಣಗಾಗೋದಲ್ರಿ, ಕೈಲೇ ಮುಟ್ಟಾಕ್ ಬಂದ್ರೆ ಸಾಕು. ನಾವು ನಾದ್ಕೋಬೇಕಲ್ರಿ, ಕೈಲೇ ಮುಟ್ಟಾಕ್ ಬರಬೇಕು. ಅಷ್ಟು ತಣ್ಣಗಾದ್ರೆ ಸಾಕ್ರಿ. ಈಗ ಇದು ಸ್ವಲ್ಪ ತಣ್ಣಗಾಗೈತಿ. ಈಗ ಇದಕ್ಕೆ ನಾ ಮಿಕ್ಕಿದ್ದೆಲ್ಲ ಹಾಕೋತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗ, ಸ್ವಲ್ಪ ಎಳ್ಳು, ಸ್ವಲ್ಪ ಖಾರದ ಪುಡಿ ತೊಗೊಂಡಿನ್ರಿ. ಇದೆಲ್ಲ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು. ಅಷ್ಟೇ ಇಷ್ಟೇ ಅಂತೇನಿಲ್ರಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಇಲ್ಲ ಕಮ್ಮಿ ಬೇಕಂದ್ರೆ ಸ್ವಲ್ಪ ಹಾಕೊಳ್ರಿ. ಇಲ್ಲ ನಮ್ಮ ಖಾರನೇ ಬೇಡ ವೈಟಾಗಿ ಹಂಗೆ ಮಾಡ್ಕೋತೀನಿ ಅನ್ನೋದಾದ್ರೆ ಖಾರ ಸ್ಕಿಪ್ ಮಾಡ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ನಾಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾನು 2 ಕಪ್ ಅಕ್ಕಿ ಹಿಟ್ಟು ಹಾಕೋತೀನಿ. 1 ಕಪ್ ರವಕ್ಕೆ 2 ಕಪ್ ಅಕ್ಕಿ ಹಿಟ್ರಿ. ಇದು ನಾರ್ಮಲ್ ಅಕ್ಕಿ ಹಿಟ್ರಿ. ನೀವು ಯಾವುದಾದ್ರೂ ಹಾಕೋಬೋದು, ಅಂಗಡಿ ತಂದಾದ್ರೂ ಹಾಕೋಬೋದು, ಇಲ್ಲ ಮನೆ ಮಾಡಿಯಾದ್ರೂ ಹಾಕೋಬೋದು ರೀ. ಈಗ 1 ಕಪ್ ಹಾಕೊಂಡಿನ್ರಿ. ಇದೊಂದು ಕಪ್ ಹಾಕೋತೀನಿ ನೋಡ್ರಿ. ನಾ ಯಾವ ಕಪ್ಪಿಲೆ ರವೆ ತೊಗೊಂಡಿನಲ್ರಿ ಅದೇ ಕಪ್ಪಿಲೆ 2 ಕಪ್ ನೀರು ಹಾಕೊಂಡಿನಿ, 2 ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿನಿ, 1 ಕಪ್ ರವೆ ಹಾಕೊಂಡಿನಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದೊಂದು ಸ್ವಲ್ಪ ತಣ್ಣಗಾಗಿರ್ತೈತಿ. ನಾವು ಕೈಲೇ ಚಲೋ ಹೊತ್ತಿಗೆ ನಾದ್ಕೊಳ್ಳೋಣ್ರಿ. ಇದಕ್ಕೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀವೀಗ ಚಲೋ ಹೊತ್ತಿಗೆ ನಾದ್ಕೊಂಡಾದ್ಮೇಲೆ ನೀರು ಹಾಕೋಬೇಕಾಗ್ತೈತೆ ರೀ. ನಿಮ್ಗೆ ನೀರು ಕಮ್ಮಿ ಅನ್ಸಿದ್ರೆ ಮಾತ್ರ ಹಾಕೊಳ್ರಿ. ಯಾಕಂದ್ರೆ ನಾವು ರವಕ್ಕೆ ನೀರು ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋ. ಇದು ಗಟ್ಟಿಗೆ ಇರ್ಬೇಕ್ರಿ ಚಕ್ಲಿಗೆ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಮಸ್ತಾಗೆ ಬರ್ತಾವೆ. ನೀವು ಮೆತ್ತಗೆ ಮಾಡ್ಕೊಂಡ್ರಿ ಅಂದ್ರೆ ಚಕ್ಲಿ ಮೆತ್ತಗೆ ಆಗಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಹಾಗಾಗಿ ನೀವು ಗಟ್ಟಿಗೆ ನಾದ್ಕೋಬೇಕಾಗ್ತದೆ ಹಿಟ್ಟು. ಈ ಚಕ್ಲಿ ಮಾಡ್ಬೇಕಾದ್ರೆ ಅಳತಿ ಕರೆಕ್ಟಾಗಿರ್ಬೇಕ್ರಿ. ನೀವು ರವೆ ಜಾಸ್ತಿ ಹಾಕ್ಕೊಂಡು ನೀರು ಕಮ್ಮಿ ಹಾಕ್ಕೊಂಡು, ಇಲ್ಲ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ನೀರು ಕಮ್ಮಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಇದು ಕರೆಕ್ಟಾಗಿ ಬರೋಂಗಿಲ್ಲ. ಹಾಗಾಗಿ ನೀವು ನೋಡ್ಕೊಂಡು ಹಿಟ್ಟ ಗಟ್ಟಿಗೆ ನಡ್ಕೋಬೇಕಾಗ್ತದೆ. ನೀವು ಹಿಟ್ಟು ಏನಾದ್ರು ಮೆತ್ತಗೆ ಮಾಡಿದ್ರೆ ಚಕ್ಲಿ ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ನೀವು ನಾಳೆ ಕೇಳ್ಬೋದು, ನಾವು ನೀವು ಹೇಳಿದ ಥರನೇ ಮಾಡಿದಿರಿ ಮೇಡಮ್ ಚಕ್ಲಿ ಮೆತ್ತಗಾದು ಅಂತ ನೀವು ಅನ್ಬೋದು. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತದೆ ರೀ. ಕರೆಕ್ಟ್ ಅದಾವಿದ್ರೆ ಕರೆಕ್ಟ್ ಚಕ್ಲಿ ಬರ್ತಾವ್ರಿ. ಈಗ ನೋಡ್ರಿ ನಾ ಇದ್ರಾಗೆ ನಾದ್ಕೊಳಕ್ಕೆ, ನೀವು ಬೇಕಾದ್ರೆ ಪರಾತಿಗೆ ಹಾಕೊಂಡು ನಾದ್ಕೋಬೋದು, ದೊಡ್ಡ ಪಾತ್ರೆಗೆ ಹಾಕೊಂಡು ನಾದ್ಕೋಬೋದು. ನಾ ಇದೇ ಪಾತ್ರೆಯಲ್ಲಿ ನಾದ್ಕೋತೀನಿ ನೋಡ್ರಿ. ಕೈಲೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ನಾವು ನೀರು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ರವೆ, ಹಾಗಾಗಿ ಸಾಧ್ಯ ಆದಷ್ಟು ಅದ್ರಾಗೆ ನಾದ್ಕೊಳ್ರಿ. ನೀವು ಭಾಳ ಕಡಿಮೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ರಿ. ನೀವು ಎಷ್ಟು ಚಲೋ ಹೊತ್ನಾಗ ಹಿಟ್ಟು ನಾದ್ಕೋತಿರಲ್ರಿ, ಚಕ್ಲಿ ಅಷ್ಟು ಮಸ್ತಾಗಿ ಬರ್ತಾವ್ರಿ. ನಿಮಗೇನಾರು ನಾಗರಮಸಿ ಹಬ್ಬಕ್ಕೆ ಯಾವ ರೆಸಿಪಿಗಳು ಬೇಕಂದ್ರೆ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅವನು ಮಾಡಿ ತೋರಿಸ್ತೀನಿ ರೀ.
ನೋಡ್ರಿ ಈ ಹದ ಆಗೈತಿ ಇದು ಭಾಳ ಗಟ್ಟಿ ಅನ್ಸಾಕತ್ತೈತಿ. ನಾ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಒಂದು 1/4 ಕಪ್ನಷ್ಟು ಮಾತ್ರ ಹಾಕೋತೀನಿ ನೋಡ್ರಿ. ಇಷ್ಟು ನೀರು ಹಾಕೋತೀನಿ ನೋಡ್ರಿ. ಇವು ತಣ್ಣೀರು ಅದಾವ್ರಿ, ಬಿಸಿನೀರಿನ ಅವಶ್ಯಕತೆ ಇಲ್ಲ. ತಣ್ಣೀರು ಹಾಕೊಂಡು ನಾದಿದ್ರೆ ಸಾಕ್ರಿ. ರವೆ ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಿರ್ಬೇಕ್ರಿ. ಇಲ್ಲೆಲ್ಲ ರವೆ ಉಳಿತಂದ್ರೆ ಚಕ್ಲಿ ಕಟ್ಟಾಗೋ ಸಾಧ್ಯತೆ ಇರ್ತೈತ್ರಿ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ನಾದ್ಕೋಬೇಕಾಗ್ತೈತ್ರಿ. ಈಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡೇನ್ರಿ. ಈಗ ಚಕ್ಲಿ ಬಿಲ್ಲೆ ತೊಗೊಂಡೇನಿ, ಇದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ಎಷ್ಟು ಹಿಟ್ಟು ಇಡ್ತೈತಿ ನೋಡಿ ಅಷ್ಟು ಹಿಟ್ಟು ಹಾಕೋಬೇಕಾಗ್ತೈತ್ರಿ. ಈಗ ನಾನು ಹಿಟ್ಟು ತೊಗೊಂಡೇನ್ರಿ, ಇದ್ರಾಗ ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ಹಿಟ್ಟು ಹಾಕೋಬೇಕ್ರಿ. ನೋಡ್ರಿ ಇಷ್ಟು ಹಿಟ್ಟು ಹಾಕೊಂಡೇನಿ. ಈ ಮುಚ್ಚಳ ಮುಚ್ಚಿ ಚಕ್ಲಿ ಒತ್ತೀನಿ ನೋಡ್ರಿ. ಈಗ ನೋಡ್ರಿ ನಾ ಈ ರೀತಿ ಒತ್ತಾಕತ್ತೀನಿ. ನಿಮ್ಗೆ ಚಕ್ಲಿ ಒತ್ತುವಾಗ ಕಟ್ ಆಗಲಿಲ್ಲ ಅಂದ್ರೆ ಕರೆಕ್ಟ್ ಹಿಟ್ಟಿನದ ಆಯ್ತು ಅಂತ ಅರ್ತಾರೆ. ಈಗ ನೋಡ್ರಿ ನಾ ಕೈಲೇನೆ ಕಟ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ. ಯಾಕಂದ್ರೆ ಇದು ರವೆ ಇರ್ತೈತಲ್ರಿ, ಜಿಗಿಟ್ಟಿರ್ತೈತಿ. ನಾ ಈ ಸೈಜಲ್ಲಿ ಮಾಡೀನಿ ಚಕ್ಲಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಇದೇ ರೀತಿ ಎಲ್ಲ ಚಕ್ಲಿಗಳು ಒತ್ತಿಟ್ಕೋರಿ. ನಾ ಒಂದು 3 ಒತ್ಕೊಂಡೇನ್ರಿ, ಮಿಕ್ಕಿದ್ದೆಲ್ಲ ಒತ್ಕೋತೀನಿ. ಈಗ ಇವು ಕರಿಬೇಕಲ್ರಿ, ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈ ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಹಾಕ್ಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾವು ಹೊತ್ಕೊಂಡಿರೋ ಚಕ್ಲಿ ಒಂದೇ ಬಿಡ್ತೀನಿ ನೋಡ್ರಿ. ನಮ್ಮ ಪಾತ್ರೆಯಲ್ಲಿ ಎಷ್ಟು ಇಡ್ತಾವ ನೋಡಿ ಅಷ್ಟು ಬಿಡ್ತೀನಿ ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವ ನೋಡ್ಕೊಂಡು ನೀವು ಬಿಡ್ಬೋದ್ರಿ. ನಾವು 4 ಬಿಟ್ಟಿನಿ ರೀ. ನೋಡ್ರಿ ಗುಳ್ಳು ಎಷ್ಟು ಬರ್ತಾವೆ. ಇವು ಗುಳ್ಳು ಪೂರ್ತಿ ಕಡಿಮೆ ಆಗುತ್ತಾನೆ ನೀವು ತಿರುಗಿಸಿ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತಾವೆ, ಒಳಗೆ ಹಾಗೆ ಹಸಿ ಉಳಿತಾವೆ. ಅವಾಗ ಚಕ್ಲಿ ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ಸ್ವಲ್ಪ ಗುಳ್ಳು ಕಡಿಮೆ ಆಗಕತ್ತಾವ. ನಾನು ತಿರುಗಿಸಿ ಹಾಕೋತೀನಿ ನೋಡಿ. ನೀವು ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅಂದ್ರೆ ಅವು 2 ಸೈಡು ಫ್ರೈ ಆಗ್ತಾವ್ರಿ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ನಾನು ಸುಮಾರು ನಮ್ನಿ ಚಕ್ಲಿಗಳು ಮಾಡಿ ತೋರ್ಸೀನಿ ರೀ. ಇದೊಂದು ನಮ್ನಿ ಬೇಗನೆ ಮಾಡ್ಕೊಳ್ಳೋಂಥ ಚಕ್ಲಿ ಅಂತೇಳಿ ಮಾಡಾಕತ್ತೀನಿ ರೀ. ಈಗ ಹೆಂಗೂ ನಾಗರಮಸಿ ಹಬ್ಬನೂ ಹತ್ರ ಬಂದೈತ್ರಿ. ಮತ್ತು ಸಾಯಂಕಾಲ ಮಕ್ಳು ಏನಾರು ತಿನ್ನಕ್ಕೆ ಬೇಕಪ್ಪ ಅಂತಂದಾಗ ಈ ರೀತಿ ಮಾಡಿಟ್ರಂದ್ರೆ ನೀವು ಯಾವಾಗ ಬೇಕಾದಾಗ ಕೊಡ್ಬೋದ್ರಿ ಮಕ್ಕಳಿಗೆ. ಸ್ನ್ಯಾಕ್ಸಿಗೂ ಮಕ್ಕಳಿಗೆ ಕಟ್ಬೋದ್ರಿ ನೀವು ಬಾಕ್ಸಿಗೆ ಹಾಕಿ, ಇಲ್ಲ ಮನೆಯಲ್ಲೂ ತಿನ್ನಕ್ಕೆ ಕೊಡ್ಬೋದ್ರಿ. ನೋಡ್ರಿ ಇದು ದಿಢೀರಾಗಿ ಮಾಡುವಂಥ ರವಾ ಚಕ್ಲಿ ರೀ. ನೀವು ಬರೀ ರವಾದ್ದು ಮಾಡ್ಕೋಬೋದ್ರಿ, ಇಲ್ಲ ಈ ರೀತಿ ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೋಬೋದ್ರಿ. ರವಾದ್ದು ಹಾಕಿದ್ರೆ ಭಾಳ ಮೆತ್ತಗೆ ಆಗ್ತಾವ್ರಿ, ಭಾಳ ದಿವಸ ಇಟ್ಟರೆ. ಹಾಗಾಗಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಮಸ್ತಾಗಿ ಬರ್ತಾವ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರ್ಸೀನಿ, ರವೆ ಹಾಕಿ ಮಾಡಿ ತೋರ್ಸೀನಿ. ನೀವು ಹಂಗಾದ್ರೂ ಮಾಡ್ಕೋಬೋದು, ಹಿಂಗಾದ್ರೂ ಮಾಡ್ಕೋಬೋದ್ರಿ. ಈಗ ನೋಡ್ರಿ ಇವು ಫ್ರೈ ಆಗ್ಯಾವ. ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗ್ತೈತೆ ನೋಡ್ರಿ. ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದವ್ರಿ. ಈ ರೀತಿ ನೀವು ಮಾಡಿಟ್ರೆ 1 ವಾರದವರೆಗೆ ಮಕ್ಕಳಿಗೆ ಕೊಡ್ತಾ ಇರ್ಬೋದು, ದಿನ 2. ನೀವು ನಿಮ್ಮ ಮನ್ಯಾಗ ಈ ರೀತಿ ಚಕ್ಲಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಈಗ ನೋಡ್ರಿ 1 ಕಪ್ ರವೆ 2 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ಚಕ್ಲಿ ಆಗ್ಯಾವ ನೋಡ್ರಿ. ನಾವು ಒಂದಿಷ್ಟು ಫ್ರೈ ಮಾಡ್ಕೊಂಡೇನೆ, ಇನ್ನೂ ಇಷ್ಟು ಫ್ರೈ ಮಾಡೋದಾವ್ರಿ. ಈಗ ನಾನು ನಿಮಗೊಂದು 3 ತೋರಿಸ್ತೀನಿ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ರವೆ ಚಕ್ಲಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಬಾಯಾಗಿಟ್ರೆ ಕರಗ್ತಾವ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ರವಾ ಚಕ್ಲಿ ಮಾಡೋದನ್ನ. ಈ ರವಾ ಚಕ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.